ಜೈ ಶ್ರೀರಾಮ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಪರ್ಮಿಟೇಷನ್ ಗ್ರೂಪ್ ಅಂದರೆ ಏನು ಅಂತ ನೋಡಿದ್ದೇವೆ. ಇವತ್ತು ಎರಡು ಡೆಫಿನೇಷನ್ ಮತ್ತು ಅದಕ್ಕೆ ರಿಲೇಟ್ ಆದ ಥಿಯರಮ್ಸ್ ನೋಡುವ. ಪ್ರಪೋಸಿಷನ್ ಒಂದು ಟ್ರಾನ್ಸ್ಪೋಸಿಷನ್ ಆ್ಯಂಡ್ ಅದರ್ ಈಸ್ ಸೈಕಲ್. ಈಗ ಟ್ರಾನ್ಸ್ಪೋಸಿಷನ್ ಅಂದರೆ ಏನು? ಆ್ಯನ್ ಎಲಿಮೆಂಟ್ ಸಿಗ್ಮಾ ಬಿಲಾಂಗ್ಸ್ ಟು ಎಸ್ ಎನ್ ಅಂದರೆ ಎಸ್ ಎನ್ ಇಸ್ ಅ ಪರ್ಮಿಟೇಷನ್ ಗ್ರೂಪ್ ಅಲ್ವಾ, ಅಲ್ಲಿ ತುಂಬ ಪರ್ಮಿಟೇಷನ್ಸ್ ಇದೆ. ಅದರಿಂದ ಒಂದು ಸಿಗ್ಮಾವನ್ನು ಯಾವಾಗ ಟ್ರಾನ್ಸ್ಪೋಸಿಷನ್ ಅಂತ ಹೇಳ್ತೇವೆ ಅಂದರೆ, ಇಫ್ ದೇರ್ ಎಕ್ಸಿಸ್ಟ್ ಟೂ ಸಿಂಬಲ್ಸ್ ಐ ಆ್ಯಂಡ್ ಜೆ ಸಚ್ ದ್ಯಾಟ್ ಸಿಗ್ಮಾ ಆಫ್ ಐ ಈಕ್ವಲ್ ಟು ಜೆ, ಸಿಗ್ಮಾ ಆಫ್ ಜೆ ಈಕ್ವಲ್ ಟು ಐ, ಅದರ್ ಸಿಗ್ಮಾ ಆಫ್ ಕೆ ಈಕ್ವಲ್ ಟು ಕೆ ಫಾರ್ ಕೆ ನಾಟ್ ಈಕ್ವಲ್ ಟು ಐ ಕೊಮ್ಮ ಜೆ. ಅಂದರೆ ಈಗ ಈ ಪರ್ಮಿಟೇಷನ್ ಇದೆ 1 2 3 4 1 3 ಇಲ್ಲಿ ನೋಡಿ, ಎರಡು ಎಲಿಮೆಂಟ್ ಇದೆ ನನಗೆ 1 ಮತ್ತು 3. ಇಲ್ಲಿ 1 3ಗೆ ಮ್ಯಾಪ್ ಆಗಿದೆ, 3 1ಗೆ ಮ್ಯಾಪ್ ಆಗಿದೆ. ಬಾಕಿದ್ದದೆಲ್ಲ 2 ಮತ್ತು 1 ಮತ್ತು 3ಗೆ ಈಕ್ವಲ್ ಇಲ್ಲದ ಬಾಕಿದ್ದೆಲ್ಲ ಸೇಮ್ ಎಲಿಮೆಂಟ್ಗೆ ಮ್ಯಾಪ್ ಆಗಿದೆ. ಕೆ ಮ್ಯಾಪ್ಸ್ ಟು ಕೆ ನೋಡಿ, 2 ಮ್ಯಾಪ್ಸ್ ಟು 2, 4 ಮ್ಯಾಪ್ಸ್ ಟು 4. ಇಂಥ ಪರ್ಮಿಟೇಷನ್ಗೆ ಟ್ರಾನ್ಸ್ಪೋಸಿಷನ್ ಅಂತ ಹೇಳ್ತೇವೆ. ವಿ ಆಲ್ಸೋ ಡಿನೋಟ್ ದಿಸ್ ಟ್ರಾನ್ಸ್ಪೋಸಿಷನ್ ಆಸ್ ಐ ಕೊಮ್ಮ ಜೆ. Next, what is cycle? An element sigma belongs to Sn is called a cycle of order R if there exist R symbols I1, I2 up to IR such that sigma of I1 equal to I2, sigma of I2 equal to I3, sigma of I3 equal to I4, and so on. Sigma of IR minus 1 equal to IR and sigma of IR equal to I1 ಅಂದರೆ and sigma of j equal to j for all j not equal to I1, I2 up to IR. ಅಂದರೆ ಈಗ ನಂತರ ಈ ಪರ್ಮಿಟೇಷನ್ ಇದೆ. ನಂತರ ಈ ಪರ್ಮಿಟೇಷನ್ ಇದೆ. ಸಾರಿ ಸ್ಟೂಡೆಂಟ್ಸ್, 1 maps to 2, 4 ಬಾಕಿ ಆಗಿದೆ ಅಲ್ಲ. ಈ ರೀತಿ ಇದೆ ನನ್ನ ಹತ್ರ. ಇಲ್ಲಿ ನೋಡಿ, an element sigma belongs to Sn. Sn ಅಂದರೆ ಗ್ರೂಪ್ ಆಫ್ ಪರ್ಮಿಟೇಷನ್ ಅಲ್ವಾ, ಇದೊಂದು ಪರ್ಮಿಟೇಷನ್. ಸೊ ಈ ಸಿಗ್ಮಾ Sn ಅಲ್ಲಿ ಉಂಟು. ಈಸ್ ಕಾಲ್ಡ್ ಅ ಸೈಕಲ್ ಆಫ್ ಆರ್ಡರ್ ಆರ್. ಆರ್ಡರ್ ಆರ್ ಇದು ಸೈಕಲ್ ಅಂತ ಹೇಳ್ತೇವೆ. ಆರ್ ಅಂದರೆ ಏನು ನೋಡುವ. ದೇರ್ ಎಕ್ಸಿಸ್ಟ್ ಆರ್ ಸಿಂಬಲ್ಸ್ I1, I2, IR such that sigma of I1 equal to I2, sigma of I2 equal to I3. ಅಂದರೆ ಈಗ ಇಲ್ಲಿ ನೋಡಿ, ಸಿಗ್ಮಾ ಆಫ್ 1 ಈಕ್ವಲ್ ಟು 2, ಸಿಗ್ಮಾ ಆಫ್ 2 ಈಕ್ವಲ್ ಟು 5, ಸಿಗ್ಮಾ ಆಫ್ 5 ಈಕ್ವಲ್ ಟು ಇದು 1, ಸಿಗ್ಮಾ ಆಫ್ 5 ಈಕ್ವಲ್ ಟು 1. ನೋಡಿ, 1ಇಂದ ಸ್ಟಾರ್ಟ್ ಆಯಿತು, 1 ಇದ್ದು ಮ್ಯಾಪ್ 2ಗೆ ಆಯಿತು, 2 5ಗೆ ಮ್ಯಾಪ್ ಆಯಿತು, 5 ಪುನಃ 1ಗೆ ಮ್ಯಾಪ್ ಆಯಿತು. ಇದನ್ನೇ ಸೈಕಲ್ ಅಂತ ಹೇಳ್ತೇವೆ. ವಿ ಡಿನೋಟ್ ದ ಸೈಕಲ್ ಬೈ, ಇಲ್ಲಿ ಆರ್ ಏನಾಯಿತು, 1 2ಗೆ ಮ್ಯಾಪ್ ಆಗಿದೆ, 2 5ಗೆ ಮ್ಯಾಪ್ ಆಗಿದೆ, 5 ಪುನಃ 1ಗೆ ಮ್ಯಾಪ್ ಆಗಿದೆ. ಬಾಕಿದ್ದೆಲ್ಲ 3 3ಗೆ ಮ್ಯಾಪ್ ಆಗಿತ್ತು, 4 4ಗೆ ಮ್ಯಾಪ್ ಆಗಿತ್ತು. ಇಲ್ಲಿ ನೋಡಿ, ಸಿಗ್ಮಾ ಆಫ್ ಐ ಜೆ ಈಕ್ವಲ್ ಟು ಜೆ ಫಾರ್ ಆಲ್ ಜೆ ನಾಟ್ ಈಕ್ವಲ್ ಟು I1, I2 ಅಪ್ ಟು IR. ಇಲ್ಲಿ I1, I2, I3 ಇರೋದು 1 2 3 ಎಲಿಮೆಂಟ್ ಅಲ್ವಾ. 3 ಎಲಿಮೆಂಟಿಂದ ನನಗೆ ಸೈಕಲ್ ಫಾರ್ಮ್ ಆಗಿದೆ. ಸೊ ನಾನೇನು ಹೇಳ್ಬೋದು, ಈ ಆಗ ಕೊಟ್ಟ ಪರ್ಮಿಟೇಷನ್ ಅನ್ನು ಈಸ್ ಅ ಸೈಕಲ್ ಆಫ್ ಆರ್ಡರ್ 3 ಅಂತ ಹೇಳ್ಬೋದು. ಈ ಸಿಗ್ಮಾ ಉಂಟಲ್ವ, ನಾನು ಆಗ ಕೊಟ್ಟಿದ್ದು ಹೇಗಿತ್ತು, 1 ಈಸ್ ಮ್ಯಾಪ್ ಟು 2 is mapped to 5, 3 is mapped to 3, 4 is mapped to 4,
5 ಈಸ್ ಮ್ಯಾಪ್ ಟು 1. ಈ ಸಿಗ್ಮಾವನ್ನು ನಾನು ಹೇಗೆ ಬರಿಬೋದಂದರೆ, ಇದೊಂದು ಸಿಗ್ಮಾ ಆಗಿದ್ದರೆ ಇದನ್ನು ಹೀಗೆ ಕೂಡ ಬರಿಬೋದು. 1 ಈಸ್ ಮ್ಯಾಪ್ ಟು 2 ಈಸ್ ಮ್ಯಾಪ್ 5, 5 ಈಸ್ ಮ್ಯಾಪ್ ಟು 1 ಹೀಗೆ ಬರಿಬೋದು, ಸೈಕಲ್ ಆಗಿ ಬರಿಬೋದು. ಆರ್ಡರ್ 3 ಅಂದರೆ 3 ಎಲಿಮೆಂಟ್ ಇರುವ ಸೈಕಲ್ ಆಗಿ ನಾನು ಸಿಗ್ಮಾವನ್ನು ಡಿನೋಟ್ ಮಾಡಬಹುದು. ಯಾಕಂದರೆ ಈ ಡೆಫಿನೇಷನ್ ಅನ್ನು ಇದು ಸ್ಯಾಟಿಸ್ಫೈ ಮಾಡ್ತದೆ. ಡೆಫಿನೇಷನ್ ಮೀನಿಂಗ್ ಹಾಗೆ ಇಲ್ಲಿ ನೋಡಿ, ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೇವೆ. ಇಲ್ಲಿ 1 ಈಸ್ ಮ್ಯಾಪ್ ಟು 2, 2 ಈಸ್ ಮ್ಯಾಪ್ ಟು 3, 3 ಈಸ್ ಮ್ಯಾಪ್ ಟು 5, 5 ಈಸ್ ಮ್ಯಾಪ್ ಟು 7, 7 ಈಸ್ ಅಗೇನ್ ಮ್ಯಾಪ್ ಟು 1. ಅಲ್ಲಿ ಒಂದು ಸೈಕಲ್ ಆಯಿತು. ಇಲ್ಲಿ 2 ಸೈಕಲ್ ಉಂಟು. 4 ಈಸ್ ಮ್ಯಾಪ್ ಟು 8, 8 ಈಸ್ ಮ್ಯಾಪ್ ಟು 4. ಮತ್ತೇನು 6ಗೆ ಮ್ಯಾಪ್ ಆಗಿದೆ. ಸೊ ಈ ಸಿಗ್ಮಾವನ್ನು ನಾನು ಪ್ರಾಡಕ್ಟ್ ಆಫ್ 2 ಸೈಕಲ್ಸ್ ವಿಚ್ ಆರ್ ಡಿಸ್ಜಾಯಿಂಟ್. ಡಿಸ್ಜಾಯಿಂಟ್ ಅಂದರೆ ಇಲ್ಲಿರುವಂಥ ಎಲಿಮೆಂಟ್ ಇಲ್ಲಿ ಇಲ್ಲ. ಸೊ ಈ ಸಿಗ್ಮಾವನ್ನು ನಾನು ಪ್ರಾಡಕ್ಟ್ ಆಫ್ 2 ಸೈಕಲ್ಸ್ ಆಗಿ ಬರೀಬಹುದು. ಹಾಗೆ ವಿಲ್ ಸಿ ಒನ್ ಪ್ರಪೋಸಿಷನ್. Every sigma belongs to Sn can be expressed as a product of disjoint cycle. ಯಾವುದೇ ಪರ್ಮಿಟೇಷನ್ ಅನ್ನು ಕೂಡ ನಾವು ಪರ್ಮಿಟೇಷನ್ ಹೀಗೆ ಅಲ್ವಾ ನಾವು ರೆಪ್ರೆಸೆಂಟ್ ಮಾಡ್ತಿದ್ದಂತು. ಇನ್ನು ಹೀಗೆ ರೆಪ್ರೆಸೆಂಟ್ ಮಾಡುವ ಬದಲು ಅದನ್ನು ಪ್ರಾಡಕ್ಟ್ ಆಫ್ ಸೈಕಲ್ಸ್ ಆಗಿ ಬರೀಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಒಂದನ್ನು ಬರ್ತಿದ್ದೇನಲ್ವಾ, ಹಾಗೆವೆ. ಟೇಕ್ ಒನ್ ಸಿಗ್ಮಾ ಬಿಲಾಂಗ್ಸ್ ಟು Sn. ಪರ್ಮಿಟೇಷನ್ ಗ್ರೂಪಿಂದ ಒಂದು ಪರ್ಮಿಟೇಷನ್ ತೆಗೆಯುವ. ಕನ್ಸಿಡರ್ ದ ಸೈಕಲ್ 1, ಸಿಗ್ಮಾ 1, ಸಿಗ್ಮಾ ಸ್ಕ್ವೇರ್ 1 ಆ್ಯಂಡ್ ಸೋ ಆನ್. ಅಂದರೆ ಹೇಗೆ, ಈಗ ಫಸ್ಟ್ 1ಇಂದ ಸ್ಟಾರ್ಟ್ ಮಾಡೋದಲ್ವಾ. 1 ಯಾವುದಕ್ಕೆ ಮ್ಯಾಪ್ ಆಗಿದೆ ಅದನ್ನು ಸಿಗ್ಮಾ ಆಫ್ 1 ಅಂತ ಹೇಳೋದಲ್ಲ. 1 2ಗೆ ಮ್ಯಾಪ್ ಆಗಿದೆ ಅದನ್ನು ಸಿಗ್ಮಾ ಆಫ್ 1 ಹೇಳೋದಲ್ವಾ, ಅದು. ಮತ್ತೆ ಯಾವುದು ಸಿಗ್ಮಾ ಸ್ಕ್ವೇರ್ ಆಫ್ 1 ಅಂತ ಹೇಳಿದ್ದಾರೆ. ಈಗ 1 ಈಸ್ ಮ್ಯಾಪ್ ಟು 2, 2 ಈಸ್ ಮ್ಯಾಪ್ ಟು 3. 1 ಅಂದರೆ 1, 2 ಅಂದರೆ ಸಿಗ್ಮಾ ಆಫ್ 1 ಅಲ್ವಾ. ಈಗ ಇದ್ರ ಸಿಗ್ಮಾ ತೆಗೆದು 3 ಬರೋದು. ಸಿಗ್ಮಾ ಆಫ್ 2 ಅಂದರೆ 3 ನೋಡಿ. ಸಿಗ್ಮಾ ಆಫ್ 2 ಈಸ್ ಮ್ಯಾಪ್ ಟು 3 ಅಂದರೆ ಸಿಗ್ಮಾ ಆಫ್ 2 ಈಕ್ವಲ್ ಟು 3 ಅಲ್ವಾ. ಹಾಗಾದರೆ ಸಿಗ್ಮಾ 2 ಅನ್ನು ಹೇಗೆ ಬರಿಬಹುದು? 2 ಅಂದರೆ ಸಿಗ್ಮಾ ಆಫ್ 1. ಸಿಗ್ಮಾ ಆಫ್ 2 ಅಂದರೆ ಸಿಗ್ಮಾ ಆಫ್ 1 ಅಲ್ಲ. ಸಿಗ್ಮಾ ಆಫ್ 1 ಅಂದರೆ ಸಿಗ್ಮಾ ಆಫ್ 1, ಸಿಗ್ಮಾ ಸ್ಕ್ವೇರ್ ಆಫ್ 1. ಹಾಗೆ 3 ಈಸ್ ಮ್ಯಾಪ್ ಟು 5. 5 ಅನ್ನು ಹೇಗೆ ಬರಿಬಹುದು? ಸಿಗ್ಮಾ ಆಫ್ 3 ಅಂತ ಬರಿಬಹುದಲ್ವಾ. ಸಿಗ್ಮಾ ಆಫ್ 3 ಅಂದರೆ ಏನು? ಸಿಗ್ಮಾ ಸ್ಕ್ವೇರ್ ಆಫ್ 1. ಸೊ ಸಿಗ್ಮಾ ಆಫ್ 3 ಅಂದರೆ ಸಿಗ್ಮಾ ಸ್ಕ್ವೇರ್ 1. ಸಿಗ್ಮಾ ಇಂಟು ಸಿಗ್ಮಾ ಸ್ಕ್ವೇರ್ ಅಂದರೆ ಸಿಗ್ಮಾ ಕ್ಯೂಬ್ ಆಫ್ n. ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಅಂತ ಹೇಳುದು. ಇದುವೇ ಮ್ಯಾಪಿಂಗ್ ಅನ್ನು. ಸಿನ್ಸ್ ಆರ್ಡರ್ ಆಫ್ ಸಿಗ್ಮಾ ಇಸ್ ಫೈನೈಟ್, ಸಿಗ್ಮಾ ಪವರ್ k ಆಫ್ 1 ಈಕ್ವಲ್ ಟು 1. ಇಲ್ಲಿ 1ಇಂದ ಸ್ಟಾರ್ಟ್ ಮಾಡಿದೆ ಅಲ್ವಾ. ಇಲ್ಲಿ 1ಇಂದ ಸ್ಟಾರ್ಟ್ ಮಾಡಿದರೆ ನನಗೆ ಇಲ್ಲಿ ಕೆಳಗಡೆ ನನ್ನ ಮ್ಯಾಪಿಂಗ್ ಕೂಡ ಯಾವುದಾದ್ರೂ ಒಂದು ಎಲಿಮೆಂಟ್ 1ಗೆ ರೀಚ್ ಆಗಲೇಬೇಕು. ಯಾಕಂದರೆ ಫೈನೈಟ್ ಅಲ್ವಾ. ಇನ್ಫೈನೈಟ್ ಆದರೆ ಕಂಟಿನ್ಯೂ ಆಗ್ತಾ ಹೋಗ್ತದೆ, ಎಲ್ಲಿ ಸ್ಟಾಪ್ ಆಗ್ತದೆ ಅಂತ ಗೊತ್ತಿಲ್ಲ. ಬಟ್ ಇದು ಫೈನೈಟ್ ಆದ ಕಾರಣ ನನಗೆ ಒಂದು ಕಡೆಯಲ್ಲಿ ಅದು ಸ್ಟಾಪ್ ಆಗಬೇಕು. ಯಾವಾಗ ಸ್ಟಾಪ್ ಆಗ್ತದೆ ಸೈಕಲ್ ನನ್ನದು? ಯಾವಾಗ ಸ್ಟಾಪ್ ಆಗ್ತದೆ? ಒಂದು ಎಲಿಮೆಂಟ್ ಪುನಃ 1ಗೆ ಮ್ಯಾಪ್ ಆದರೆ, 1ಇಂದ ಸ್ಟಾರ್ಟ್ ಆಗಿದೆ, ಒಂದು ಎಲಿಮೆಂಟ್ ಪುನಃ 1ಗೆ ಮ್ಯಾಪ್ ಆದಾಗ ಸ್ಟಾಪ್ ಆಗೋದು. ಇಲ್ಲಿ ನೋಡಿ 7 1ಗೆ ಮ್ಯಾಪ್ ಆಯಿತು, 7ಅಲ್ಲಿ ಸ್ಟಾಪ್ ಆಯಿತು. ಇಲ್ಲಿ ಸಿಗ್ಮಾ k ಮೈನಸ್ 1. ಸೊ ಅಲ್ಲಿ ಒಂದು ಕೆ ಅಲ್ಲಿ ಅದು ಈಕ್ವಲ್ ಟು 1 ಬರ್ತದೆ. ಸೊ ಫೈನೈಟ್ ಆದ ಕಾರಣ ಯಾವುದಾದ್ರೂ ಒಂದು ಪವರಲ್ಲಿ 1 ಆಗ್ತದೆ, ಅದು 1ಗೆ ರೀಚ್ ಆಗ್ತದೆ ಅಲ್ವಾ. ಅಲ್ಲಿಗೆ ಸ್ಟಾಪ್ ಮಾಡುವ. ಚೂಸ್ ಲೀಸ್ಟ್ k ಗ್ರೇಟರ್ ದ್ಯಾನ್ 0. ಒಂದು ಸಣ್ಣ ಕೆ, ಒಂದು ಕೆ ಅಲ್ಲಿ ಅದು ಸ್ಟಾಪ್ ಆಗೋದು. ಒಂದು ಸಣ್ಣ ಯಾವುದು ಫಸ್ಟ್ ಕೆಗೆ ನನಗೆ ಸಿಗ್ಮಾ ಆಫ್ 1 ಈಕ್ವಲ್ ಟು 1 ಯಾವುದು ಬರ್ತದೆ ಅದನ್ನು ಚೂಸ್ ಮಾಡುವ. ದೆನ್ ವಿ ಗೆಟ್ ಅ ಸೈಕಲ್ 1 ಸಿಗ್ಮಾ ಆಫ್ 1 ಸಿಗ್ಮಾ ಸ್ಕ್ವೇರ್ ಆಫ್ 1 ಅಪ್ ಟು ಸಿಗ್ಮಾ ಪವರ್ k ಮೈನಸ್ 1 ಆಫ್ 1. ಯಾಕೆ ಸಿಗ್ಮಾ k ಆಫ್ 1 ಅಂದರೆ 1 ಬರ್ತದೆ. ಇಲ್ಲಿ ನೋಡಿ ಇದನ್ನೇ ಹೀಗೆ 1 ಬರ್ತದೆ. ಸಿಗ್ಮಾ ಆಫ್ 1 ಅಂದರೆ 2 ಅಲ್ವಾ. ಸಿಗ್ಮಾ ಸ್ಕ್ವೇರ್ ಆಫ್ 1 ಅಂದರೆ 3. ಸಿಗ್ಮಾ ಪವರ್ 4 ಕ್ಯೂಬ್ ಆಫ್ 1 ಅಂದರೆ 5. ಸಿಗ್ಮಾ ಆಫ್ 4 ಅಂದರೆ ಸಿಗ್ಮಾ ಪವರ್ 4 ಆಫ್ 1 ಅಂದರೆ 7. ಸಿಗ್ಮಾ ಪವರ್ 5 ಆಫ್ 1 ಅಂದರೆ 1 ಬರ್ತದೆ. ಅಲ್ಲೂ ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋದು. ಇದೊಂದು ಸೈಕಲ್ ಆಯ್ತಲ್ವಾ.
ಈಗ ಇಷ್ಟು ಎಲಿಮೆಂಟಿಗೆ ಆಯಿತು. ಇಲ್ಲಿ ಯಾವುದೆಲ್ಲ ಎಲಿಮೆಂಟಿಗೆ 1 2 3 4 5 7 1. ಬಾಕಿ ಯಾವುದೆಲ್ಲ ಉಳಿಯಿತು? 4 ಇದೆ, 6 ಇದೆ, 8 ಇದೆ. ಈ 3 ಎಲಿಮೆಂಟ್ ಇದೆ. ಇಫ್ ಸಿಗ್ಮಾ ಫಿಕ್ಸಸ್ ಆಲ್ ದ ರಿಮೈನಿಂಗ್ ಸಿಂಬಲ್ಸ್, ಆ 4 6 ನಾನು ಎಕ್ಸಾಂಪಲ್ ನೋಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಇಲ್ಲಿರುವ 4 6 8 ಫಿಕ್ಸಸ್ ದ ಸಿಂಬಲ್ ಅಂತ ಹೇಳಿದರೆ 4ಗೆ 4 ಮ್ಯಾಪ್ ಆಗೋದು, 6ಗೆ 6, 8ಗೆ 4 ಮ್ಯಾಪ್ ಆಗಿದ್ರೆ ನಾನೇನು ಮಾಡ್ಬೋದು? ಸಿಗ್ಮಾವನ್ನು ಜಸ್ಟ್ ಒಂದು ಸೈಕಲಿಂದ ರೆಪ್ರೆಸೆಂಟ್ ಮಾಡ್ಬೋದು. ಇಷ್ಟರಲ್ಲೇ ರೆಪ್ರೆಸೆಂಟ್ ಮಾಡ್ಬೋದು. ಸಿಗ್ಮಾವನ್ನು ಒಂದು ಸೈಕಲಿಂದ ರೆಪ್ರೆಸೆಂಟ್ ಮಾಡೋದು. ಒಂದು ವೇಳೆ ಅದು ಫಿಕ್ಸ್ ಮಾಡೋದಿಲ್ಲ, ಇಲ್ಲಿ ನೋಡಿ 8 ಮತ್ತು 4ಗೆ 8 ಮ್ಯಾಪ್ ಆಗಿದೆ, 8ಗೆ 4 ಮ್ಯಾಪ್ ಆಗಿದೆ, ಫಿಕ್ಸ್ ಆಗಿಲ್ಲ ಅದು. ಹಾಗೇನು ಮಾಡುವ? ಇಷ್ಟನ್ನು ಆಗ ಉಳಿದ ಸೈಕಲನ್ನು ಬಿಟ್ಟು ಬಾಕಿ ಯಾವುದಾದ್ರೂ ಒಂದು ಎಲಿಮೆಂಟನ್ನು ತೆಕ್ಕೊಳ್ಳುವ. 4 ಯಾವುದು? ಹೇಗೆ ತೆಕ್ಕೊಳ್ಬೇಕು ನಾವು? ಟೇಕ್ ಅ ಸಿಂಬಲ್ ಸಿಗ್ಮಾ ಆಫ್ ಜೆ ನಾಟ್ ಈಕ್ವಲ್ ಟು ಜೆ. ಅಂದರೆ ಇಲ್ಲಿ 4 8ಗೆ ಮ್ಯಾಪ್ ಆಗಿದೆ, ಬಟ್ 6 ತೆಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ 6 6ಗೆ ಮ್ಯಾಪ್ ಆಗಿದೆ. ಇಲ್ಲಿ ಸಿಗ್ಮಾ ಆಫ್ ಜೆ ನಾಟ್ ಈಕ್ವಲ್ ಟು ಜೆ ಬರುವಂಥ ಎಲಿಮೆಂಟನ್ನು ತೆಗೊಳ್ಳಿ ಅಂತ ಹೇಳಿದ್ದಾರೆ. ಜೆ ಇಲ್ಲಿ ಯಾವುದು? 4 ತೆಗೊಳ್ಬಹುದು. ಹಾಗೆ ತೆಗೊಳ್ಳುವ. ಆ್ಯಂಡ್ ಕನ್ಸಿಡರ್ ದ ಸೈಕಲ್, 4ಇಂದ ಸ್ಟಾರ್ಟ್ ಆಗುವ ಸೈಕಲ್ ಅಂತ ತೆಗೊಳ್ಳುವ. 4 8ಗೆ ಮ್ಯಾಪ್ ಆಯಿತು, 8 4ಗೆ ಮ್ಯಾಪ್ ಆಯಿತು. ಕೆಲವೊಂದ್ಸಲ ಉದ್ದದ ಸೈಕಲ್ ಬರ್ಬೋದು. ಇದೆ 4 ಇದು, ಜೆ ಅಂದರೆ 4, ಸಿಗ್ಮಾ ಆಫ್ ಜೆ, ಸಿಗ್ಮಾ ಆಫ್ 4 ಅಂದರೆ 8, ಈ 4 ಅಂದರೆ ಏನು? ಸಿಗ್ಮಾ ಇದೇನು? 4 ಸಿಗ್ಮಾ ಆಫ್ 4. ನೆಕ್ಸ್ಟ್ ಇದು ಸಿಗ್ಮಾ ಸ್ಕ್ವೇರ್ ಆಫ್ 4, ಅದಂದರೆ 4 ಅಲ್ವಾ? ಹಾಗೆ ಒಂದು ಸೈಕಲ್ ಬರ್ತದೆ. ವೇರ್ ಆರ್ ಇಸ್ ದ ಆರಲ್ಲಿ r-1 ಆಫ್ ಜೆ ಅಲ್ಲಿ ಸ್ಟಾಪ್ ಆಯ್ತಲ್ವಾ? ಸಿಗ್ಮಾ ಪವರ್ r-1 ಆಫ್ ಜೆ ಅಲ್ಲಿ ಸ್ಟಾಪ್ ಆಗಬೇಕಾದ್ರೆ ಸಿಗ್ಮಾ ಪವರ್ r ಆಫ್ ಜೆ ಯಾವುದು ಬರಬೇಕು? ಜೆಯ ಬರಬೇಕು. ವೇರ್ ಆರ್ ಇಸ್ ದ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಸಚ್ ದಟ್ ಸಿಗ್ಮಾ ಪವರ್ r ಆಫ್ ಜೆ ಈಕ್ವಲ್ ಟು ಜೆ. ಎಷ್ಟು ಸೈಕಲ್ ಸಿಕ್ಕಿತು? 2 ಸೈಕಲ್. ಇದೊಂದು ಸೈಕಲ್, ಇದೊಂದು ಸೈಕಲ್ ಸಿಕ್ಕಿತು ಸಿಗ್ಮಾದಲ್ಲಿ. ಈಗ ಇಫ್ ಸಿಗ್ಮಾ ಫಿಕ್ಸಸ್ ರಿಮೈನಿಂಗ್ ಸಿಂಬಲ್ಸ್, ಇದೆರಡಾದ್ಮೇಲೆ ಬಾಕಿ ಉಳಿದದ್ದು, ಇಲ್ಲಿ ಯಾವುದು ಉಳಿದಿದೆ? 6 ಉಳಿದಿದೆ. 6 ಅದೇ ನಂಬರ್ಗೆ ಫಿಕ್ಸ್ ಮಾಡ್ತದೆ. ಒಂದು ವೇಳೆ ಬೇರೆ ಸೈಕಲ್, ಈ ಸೈಕಲ್ ಬಿಟ್ಟು ಬೇರೆ ದೊಡ್ಡ ಸೈಕಲ್ಸ್ ಇದ್ರೆ ಅಲ್ಲಿ ಫಿಕ್ಸ್ ಆಗಲಿಲ್ಲ, ಬೇರೆ ಕೆಲವೇ ಸಿಂಬಲ್ಸ್ ಉಂಟು, ಅದನ್ನು ಪುನಃ ಹಾಗೆ ಸೈಕಲ್ ಮಾಡ್ತಾ ಹೋಗುದು ನಾವು. ಹಾಗೆ ಮಾಡಿದಾಗ ಅದು ಫಿಕ್ಸ್ ಮಾಡಿದರೆ ನನಗೆ ಸಿಗುವಂಥದ್ದು ಇದೆರಡೇ ಸೈಕಲ್ ಅಲ್ವಾ? ಒಂದು ಸೈಕಲ್ ಇಂಟು ಇನ್ನೊಂದು ಸೈಕಲ್, ಈ ಒಂದು ಸೈಕಲ್ ಮತ್ತೊಂದು ಸೈಕಲ್. ಈಗ ಏನಾಯಿತು? ನಾನು ಸಿಗ್ಮಾವನ್ನು ಪ್ರಾಡಕ್ಟ್ ಆಫ್ 2 ಡಿಸ್ಜಾಯಿಂಟ್ ಸೈಕಲ್ಸ್ ಆಗಿ ಬರೆದೆ. ಯಾಕೆ? ಜೆ ಯಾವುದಕ್ಕೂ ಈಕ್ವಲ್ ಇಲ್ಲಲ್ಲ ಅಲ್ಲಿರುವಂಥದ್ದಕ್ಕೆ. ಈಗ ಒಂದು ವೇಳೆ ಫಿಕ್ಸ್ ಆಗಲಿಲ್ಲ ಬಾಕಿ ಎಲ್ಲ ಎಲಿಮೆಂಟಲ್ಲಿ, ಬೇರೆ ಬೇರೆ ಎಲಿಮೆಂಟಿಗೆ ಮ್ಯಾಪಿಂಗ್ ಆಗಿದೆ, ಪುನಃ ಸೇಮ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ನನಗೆ ವಿ ಕ್ಯಾನ್ ರೈಟ್ ಸಿಗ್ಮಾ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಡಿಸ್ಜಾಯಿಂಟ್ ಸೈಕಲ್ಸ್ ಆಗಿ ಬರೀಬಹುದು. ನೀವು ಬೇಕಿದ್ರೆ ಬೇರೆ ಎಕ್ಸಾಂಪಲ್ಸ್ ತಗೊಂಡು ಟ್ರೈ ಮಾಡಿ, ಆಗ ಅರ್ಥ ಆಗ್ತದೆ. ನೆಕ್ಸ್ಟ್, ಎವ್ರಿ ಸಿಗ್ಮಾ ಬಿಲಾಂಗ್ಸ್ ಟು ಎಸ್ ಎನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್. ಆಗೇನು ಪ್ರೂವ್ ಮಾಡಿದ್ವಿ? ಸಿಗ್ಮಾವನ್ನು ಪ್ರಾಡಕ್ಟ್ ಆಫ್ ಸೈಕಲ್ಸ್ ಆಗಿ ಬರೀಬಹುದು. ಹಾಗೆಯೇ ನಾವು ಸಿಗ್ಮಾವನ್ನು ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ಸ್ ಆಗಿ ಬರೀಬಹುದು. ಹೇಗೆ ಪ್ರೂವ್ ಮಾಡುವ? ಇದು ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಹೇಗೆ ಅಂತ. ಈಗ ವಿ ನೋ ದ್ಯಾಟ್ ಸಿಗ್ಮಾ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಡಿಸ್ಜಾಯಿಂಟ್ ಸೈಕಲ್ಸ್ ಆಗಿ ಬರೀಬಹುದು ಅಂತ ನಾವು ಪ್ರೀವಿಯಸ್ ಪ್ರೊಪೊಸಿಷನ್ ಅಲ್ಲಿ ಪ್ರೂವ್ ಮಾಡಿದ್ವಿ. ಈಗ ಏನು ಮಾಡುವ ಅಂತ ಹೇಳಿದರೆ, ನಾವು ಆ ಪ್ರತಿಯೊಂದು ಸೈಕಲನ್ನು ಕೂಡ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ ಆಗಿ ಬರಲಿಕ್ಕಾದರೆ, ಎಲ್ಲ ಸೈಕಲನ್ನು ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ ಅಲ್ಲಿ ಬರಲಿಕ್ಕಾದರೆ ಸಿಗ್ಮಾವನ್ನೇ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ ಅಲ್ಲಿ ಬರಲಿಕ್ಕೆ ಆಗ್ತದೆ ಅಂತ ಹೇಳ್ಬೋದು. ನಾವು ವಿ ಶೋ ದ್ಯಾಟ್ ಈಚ್ ಸೈಕಲ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್. ಲೆಟ್ I1 I2 ಅಪ್ ಟು IR ಬಿ ಎನಿ ಸೈಕಲ್. ಈ ಸೈಕಲನ್ನು ನಾನು I1 ಇಂಟು I1, IR ಲಾಸ್ಟಿಂದ ಮಾಡ್ತಾ ಬರೋದು. I1, IR-1 ಹಾಗೆ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೆ? ಲಾಸ್ಟಿಗೆ ಇಲ್ಲಿ I1, I2. ಹೇಗೆ ಅಂತ ಹೇಳ್ತೇನೆ ನಾನು ಇಲ್ಲಿ ಒಂದು ಎಕ್ಸಾಂಪಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದೊಂದು ಸೈಕಲ್ ಅಲ್ವಾ ಪ್ರೀವಿಯಸ್ ಎಕ್ಸಾಂಪಲಲ್ಲಿ. ಈಗ ಇದು ಸೈಕಲ್ ಇದಕ್ಕೆ ಈಕ್ವಲ್ ಅಂತ ನೋಡಬೇಕು ನಾವು. ನಾನೆಲ್ಲಿ ಹೇಳಿದ್ದೇನಲ್ವಾ ಇಲ್ಲಿ ಈಕ್ವಲ್ ಅಂತ, ಅಂದರೆ ಈಗ ಫಸ್ಟ್ ಇದು I1, IR ಅಂತ ತಗೊಳ್ಳಿದ್ದೇನೆ. ಇಲ್ಲಿ 1, 7
ಲಾಸ್ಟಿಂದ ಒಂದು ಪ್ರೀವಿಯಸ್ ಹಾಗೆ ಹಾಕ್ತಾ ಬರೋದು. 1,7 1,5 1,3 1,2 ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ನಾನಿಲ್ಲಿ ಹೇಳಿದ್ದೇನೆ. ಅದು ಹೇಗಂದರೆ, ಈಗ ಅದು ಹೇಗೆ ಮಾಡುವ, 1,7 ಅನ್ನು ಹೇಗೆ ಬರಿಬೋದು? 1,7 ಅಂದ್ರೇನು ಇಲ್ಲಿ ಹೇಳಿದ್ದೇನೆ, ಅದು ಟ್ರಾನ್ಸ್ಪೋಸಿಷನ್ ಅಲ್ವಾ. ಅಂದರೆ I, J ಅಂದರೆ ಟ್ರಾನ್ಸ್ಪೋಸಿಷನ್. I Jಗೆ ಮ್ಯಾಪ್ ಆಗ್ತದೆ, J Iಗೆ ಮ್ಯಾಪ್ ಆಗ್ತದೆ, ಬಾಕಿ ಉಳಿದದ್ದು ಸೇಮ್ ಎಲಿಮೆಂಟ್ಸ್ಗೆ ಮ್ಯಾಪ್ ಆಗ್ತಾ ಹೋಗ್ತದೆ. ಹಾಗೆ ಬರೆಯುವ ನಾವು. 1,7 ಅಂದರೆ 1 7ಗೆ ಮ್ಯಾಪ್ ಆಗ್ತದೆ, 7 1ಗೆ ಮ್ಯಾಪ್ ಆಗ್ತದೆ, ಬಾಕಿ ಉಳಿದದೆಲ್ಲ ಅದೇ ನಂಬರ್ಗೆ ಮ್ಯಾಪ್ ಆಗ್ತದೆ. ಹಾಗೆಯೇ ಇಲ್ಲಿ ಇದು ಪ್ರಾಡಕ್ಟು 1,5 ಅಂದರೆ 1 5ಗೆ ಮ್ಯಾಪ್, 5 1ಗೆ ಮ್ಯಾಪ್, ಬಾಕಿ ಉಳಿದದೆಲ್ಲ ಹಾಗೆ. ಇದು ಕೂಡ ಹಾಗೆಯೇ ಬರೀತಾ ಹೋಗುದು. ಆಮೇಲೆ ಈಗ ಪ್ರಾಡಕ್ಟ್ ಮಾಡ್ತಾ ಬರುವ ಲೆಫ್ಟ್ ಸೈಡಿಂದ. ಪ್ರಾಡಕ್ಟ್ ಮಾಡುವಾಗ ಏನಾಗ್ತದೆ ನಾವು ನೋಡಿದ್ದೇವಲ್ಲ, ಗಾಮಾ ಇಂಟು ಸಿಗ್ಮಾ ಆಫ್ 1 ಅಂತ ಹೇಳಿದರೆ ಫಸ್ಟ್ ಸಿಗ್ಮಾ ಆಫ್ 1 ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಆ ಬಂದ ಆನ್ಸರ್ ಇಲ್ಲಿಗೆ ಹಾಕಿದಾಗ ಗಾಮಾ ಆಫ್ ದ್ಯಾಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಅಂದರೆ ಫಸ್ಟ್ ಗಾಮಾ ಇದ್ದರೆ, ನೆಕ್ಸ್ಟ್ ಸಿಗ್ಮಾ ಇದ್ದರೆ ಸಿಗ್ಮಾ ಆಫ್ 1, ನೆಕ್ಸ್ಟ್ ಇದು ನೋಡಿ, ಇಲ್ಲಿ ಒಂದು ಗಾಮಾ, ಇದು ಸಿಗ್ಮಾ. ಹಾಗಾದರೆ ಇದರ ಪ್ರಾಡಕ್ಟ್ ಏನಾಗ್ತದೆ? 1 ಯಾವುದಕ್ಕೆ ಮ್ಯಾಪ್ ಆಗ್ತದೆ? ಸೆಕೆಂಡ್ ಇದರಲ್ಲಿ ನೋಡೋದು 1 ಯಾವುದಕ್ಕೆ ಮ್ಯಾಪ್ ಆಗಿದೆ? 5. ಫಸ್ಟ್ ಇದರಲ್ಲಿ 5 ಯಾವುದಕ್ಕೆ ಮ್ಯಾಪ್ ಆಗಿದೆ ಅಂತ ನೋಡೋದು. 5 5ಗೆ ಮ್ಯಾಪ್ ಆಗಿದೆ, ಸೊ ಆ ಆನ್ಸರ್ ಬರೆಯುವುದು. ಪುನಃ 2, ಸೆಕೆಂಡ್ ಇದರಲ್ಲಿ 2 ಯಾವುದಕ್ಕೆ ಮ್ಯಾಪ್ ಆಗಿದೆ? 2ಗೆ ಮ್ಯಾಪ್ ಆಗಿದೆ. ಇಲ್ಲಿ 2 ಯಾವುದಕ್ಕೆ ಮ್ಯಾಪ್ ಆಗಿದೆ? 2ಗೆ ಮ್ಯಾಪ್ ಆಗಿದೆ. 3 ಕೂಡ ಹಾಗೆ. ಇಲ್ಲಿ 3 ಎಷ್ಟಕ್ಕೆ ಮ್ಯಾಪ್ ಆಗಿದೆ? 3ಗೆ ಮ್ಯಾಪ್ ಆಗಿದೆ. ಅಲ್ಲಿ ಮ್ಯಾಪ್ ಆಗಿ ಬಂದ ಆನ್ಸರ್ ಉಂಟಲ್ವಾ, ಆ 3 ಎಲ್ಲಿಗೆ ಮ್ಯಾಪ್ ಆಗಿದೆ? ಪುನಃ 3ಗೆ. ಸೊ ಹಾಗೆ ಕಂಟಿನ್ಯೂ ಆಗ್ತದೆ. ಆದರೆ 5ಗೆ ಬರುವಾಗ 5 ಇಲ್ಲಿ ಎಷ್ಟಕ್ಕೆ ಮ್ಯಾಪ್ ಆಗಿದೆ? 1ಗೆ ಮ್ಯಾಪ್ ಆಗಿದೆ. 1 ಇಲ್ಲಿ ಎಷ್ಟಕ್ಕೆ ಮ್ಯಾಪ್ ಆಗಿದೆ? 7ಗೆ ಆಗಿದೆ. ಸೊ ಇಲ್ಲಿ ಹೀಗೆ ಬರೆಯುವುದು. ಇಲ್ಲಿ ನೋಡಿ, 5 7ಗೆ ಮ್ಯಾಪ್ ಆಗಿದೆ. ಇಲ್ಲಿ 6 6ಗೆ ಮ್ಯಾಪ್ ಆಗಿದೆ. ಸೊ ಇಲ್ಲಿ ಕೂಡ 6 6ಗೆ ಮ್ಯಾಪ್ ಆಗಿದೆ, 6 ಬರೆಯುವುದು. ಈಗ 7 ನೋಡುವ. 7th ಇದ್ದು 7 7ಗೆ ಮ್ಯಾಪ್ ಆಗಿದೆ. ಇಲ್ಲಿ 7 1ಗೆ ಮ್ಯಾಪ್ ಆಗಿದೆ. ಸೊ 1 ಬರ್ತದೆ. ಆಮೇಲೆ ಪುನಃ ಬಾಕಿ ಉಳಿದ ಎರಡನ್ನು ಹಾಗೆ ಬರೆಯುವುದು. ಆಮೇಲೆ ಪುನಃ ಇದನ್ನು ಲೆಫ್ಟ್ ಸೈಡಿಂದ ಈ ಎರಡಕ್ಕೆ ಮಲ್ಟಿಪ್ಲೈ ಮಾಡೋದು. ಹಾಗೇನಾಗ್ತದೆ ಇಲ್ಲಿ ನೋಡಿ, 1 ಇಲ್ಲಿ 3ಗೆ ಮ್ಯಾಪ್ ಆಗಿದೆ, 3 ಇಲ್ಲಿ 3ಗೆ ಮ್ಯಾಪ್ ಆಗಿದೆ. ಸೊ ಆ 3 ಬರೆಯುವುದು. ಇಲ್ಲಿ 2 ಹಾಗೆ ಸೇಮ್ ಇದೆ ಮ್ಯಾಪಿಂಗ್. 3 ಇಲ್ಲಿ 1ಗೆ ಮ್ಯಾಪ್ ಆಗಿದೆ, 1 ಇಲ್ಲಿ 5ಗೆ ಮ್ಯಾಪ್ ಆಗಿದೆ. ಸೊ ಆನ್ಸರ್ 5 ಇಲ್ಲಿ. ನೆಕ್ಸ್ಟ್ 4 ಇದಕ್ಕೆ, 4 ಇಲ್ಲಿ 4ಗೆ ಮ್ಯಾಪ್ ಆಗಿದೆ, ಇಲ್ಲಿ ಕೂಡ ಅದು ಹಾಗೆ ಬರ್ತದೆ. 5 ನೋಡುವ, 5 ಬರೆಯುವ. ಇಲ್ಲಿ 5 5ಗೆ ಮ್ಯಾಪ್ ಆಗಿದೆ, ಇಲ್ಲಿ 5 7ಗೆ ಮ್ಯಾಪ್ ಆಗಿದೆ. ಸೊ 7 ಬರೀತೇವೆ. 6 ಹಾಗೆ ಫಿಕ್ಸ್ ಮಾಡ್ತದೆ. 7 ಇಲ್ಲಿ 7ಗೆ ಮ್ಯಾಪ್ ಆಗಿದೆ, ಇಲ್ಲಿ 7 1ಗೆ ಮ್ಯಾಪ್ ಆಗಿದೆ, 1. ಇದನ್ನು ಹಾಗೆ ಬರೆಯುವುದು, ಮತ್ತೆ ಪುನಃ ಮಲ್ಟಿಪ್ಲೈ ಮಾಡೋದು ಲೆಫ್ಟ್ ಸೈಡಿಂದ. 1 ಯಾವುದಕ್ಕೆ ಇಲ್ಲಿ ಮ್ಯಾಪ್ ಆಗಿದೆ? 2ಗೆ. ಇಲ್ಲಿ 2 ಯಾವುದಕ್ಕೆ ಮ್ಯಾಪ್ ಆಗಿದೆ? 2ಗೆ. ಸೊ 2. ನೆಕ್ಸ್ಟ್ 2 ಯಾವುದಕ್ಕೆ ಮ್ಯಾಪ್ ಆಗಿದೆ? 2 ಇಲ್ಲಿ 1ಗೆ ಮ್ಯಾಪ್ ಆಗಿದೆ, 1 3ಗೆ ಮ್ಯಾಪ್ ಆಗಿದೆ. ಸೊ 3 ಬರೀತೇವೆ. 3 ಇಲ್ಲಿ 3ಗೆ ಮ್ಯಾಪ್ ಆಗಿದೆ, ಇಲ್ಲಿ 3 5ಗೆ ಮ್ಯಾಪ್ ಆಗಿದೆ. ಸೊ ಆನ್ಸರ್ 5. ನೆಕ್ಸ್ಟ್ 4 ಫಿಕ್ಸ್ ಮಾಡ್ತದೆ. 5 ಇಲ್ಲಿ ನೋಡುವ, 5 ಇಲ್ಲಿ 5ಗೆ ಮ್ಯಾಪ್ ಆಗ್ತದೆ, ಈ 5 ಇಲ್ಲಿ 7ಗೆ ಮ್ಯಾಪ್ ಆಗ್ತದೆ. ಸೊ 7 ಕೂಡ ಹಾಗೆ. 7 ಇಲ್ಲಿ 7ಗೆ ಮ್ಯಾಪ್ ಆಗ್ತದೆ, ಬಂದ ಆನ್ಸರ್ 7 ಉಂಟಲ್ವಾ. 7 ಯಾವುದಕ್ಕೆ ಮ್ಯಾಪ್ ಆಗ್ತದೆ? 1ಗೆ. 1 ಹಾಕುದು. ಈಗ ಈ ಪರ್ಮಿಟೇಷನ್ ಅನ್ನು ಹೇಗೆ ಬರೆಯುವುದು? ಇದೊಂದು ಸೈಕಲ್ ಆಗಿದೆ ನೋಡಿ. 1 ಮ್ಯಾಪ್ ಟು 2, 2 ಮ್ಯಾಪ್ ಟು 3, 3 ಇಸ್ ಮ್ಯಾಪ್ ಟು 5, 5 ಇಸ್ ಮ್ಯಾಪ್ ಟು 7. ಬಾಕಿ ಉಳಿದದನ್ನು ಫಿಕ್ಸ್ ಮಾಡ್ತದೆ. ಸೊ ಅದನ್ನು ಸೈಕಲ್ ಆಗಿ ಬರೀಬಹುದು ನೋಡಿ. ನಾನು ಇದನ್ನು ಹೇಗೆ ಬರೆದೆ? ಹೀಗೆ ಪ್ರಾಡಕ್ಟ್ ಆಗಿ ಬರೆದೆ. ಅಂದರೆ ಇದು ಸೈಕಲ್ ಆಗಿದ್ರೆ ಇದನ್ನು ಫಸ್ಟ್ ಎಲಿಮೆಂಟ್ ಲಾಸ್ಟ್ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಲಾಸ್ಟ್ ಇದ್ದಕ್ಕಿಂತ ಪ್ರೀವಿಯಸ್, ಅದು ಪ್ರಾಡಕ್ಟ್ ಆಗಿ ಬರೆಯುವುದು. ಹಾಗೆ ಲಾಸ್ಟ್ ಎಲ್ಲಿವರೆಗೆ ರೀಚ್ ಆಗ್ತದೆ? I1, I2ಗೆ ರೀಚ್ ಆಗ್ತದೆ. ಹಾಗೆ ಪ್ರಾಡಕ್ಟ್ ಆಗಿ ಬರೆಯುವುದು. ಇದು ಒಂದು ಸೈಕಲನ್ನು ಬರೆದೆ. ಹಾಗೆ ಎಲ್ಲ ಸೈಕಲನ್ನು ನನಗೆ ಬರೆಯಲಿಕ್ಕೆ ಆದರೆ ಪರ್ಮಿಟೇಷನ್ ಅನ್ನು ಹೇಗೆ ಬರೆದಿದ್ದೆ ನಾನು? ಪ್ರಾಡಕ್ಟ್ ಆಫ್ ಸೈಕಲ್ಸ್. ನಾನೀಗ ಪ್ರತಿಯೊಂದು ಸೈಕಲನ್ನು ಕೂಡ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೋಸಿಷನ್ ಆಗಿ ಬರೆದೆ. ಹಾಗಾಗಿ ಏನು ಆಗ್ತದೆ? Replacing each cycle by product of some transposition, sigma can be expressed as product of transposition.
ಪ್ರತಿಯೊಂದು ಸೈಕಲ್ ಟ್ರಾನ್ಸ್ಪೋಸಿಷನ್ ಆಗಿ ಚೇಂಜ್ ಆದರೆ ಸಿಗ್ಮವೇ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೋಸಿಷನ್ ಆಗಿ ಚೇಂಜ್ ಆಗ್ತದೆ. ಅದನ್ನು ನಾನು ಇಲ್ಲಿ ಎಕ್ಸಾಂಪಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು, ಅಂದರೆ ಈ ಪ್ರಾಡಕ್ಟ್ ಹೇಗೆ ಮಾಡಿದ್ದಾರೆ ಅಂತ, ಈ ಪ್ರಾಡಕ್ಟ್ ನಿಮಗೆ ಅರ್ಥ ಆಗಲಿಕ್ಕೆ. ಇನ್ನೊಂದು 2 ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ಗೆ ಹೋಗುವ. ಇಲ್ಲಿ ಕ್ಲಾಸ್ ಮುಗಿಸ್ತೇನೆ. ರಾಮ್ ರಾಮ್.